ಅಸ್ಸಲಾಮಲೈಕುಮ್. ಹಾಯ್ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ಕು ಫಸ್ಟ್ ವ್ಯಾಕ್ಸಿನ್ ಯಾವ ಥರ ಮಾಡಬೇಕು ಅಂತ ನೋಡ್ಬೋದು. ನಮ್ಮ ಕೋಳಿ ಮರಿ 7 ದಿವಸ ಆಗಿದೆ, ಅದಕ್ಕೋಸ್ಕರ ನಾವು ಫಸ್ಟ್ ವ್ಯಾಕ್ಸಿನ್ ಮಾಡ್ತಿದ್ವಿ. ಇದು ವ್ಯಾಕ್ಸಿನ್ ಕಿಟ್ಟು ನೋಡ್ಬೋದು. ಇದು ಬಂದು F1 ಅಂತ. ಅದ್ರ ಜೊತೆ ನಿಮಗೆ ಒಂದು ಕಿಟ್ ಸಿಗುತ್ತೆ, ನಿಮಗೆ ಒಂದು ಐಸ್ ಪ್ಯಾಕೆಟ್ ಸಿಗುತ್ತೆ, ಒಂದು ಲಿಕ್ವಿಡ್ ಸಿಗುತ್ತೆ. ಇದು ಬಂದು ಪೌಡ್ರ್ ಫಾರ್ಮಲ್ಲಿ ಇರುತ್ತೆ. ಇದೆರಡು ಮಿಕ್ಸ್ ಮಾಡ್ಕೊಂಡು ಆ ಥರ ನಾವು ಮರಿಗಳಿಗೆ ಹಾಕ್ತೀವಿ, ಏನೇನು ಮಾಡ್ತೀವಿ ಈ ವಿಡಿಯೋದಲ್ಲಿ ನಿಮಗೆ ಈಸಿ ಆಗುತ್ತೆ ನೋಡಿ ಮಾಡೋಕ್ಕೆ. ಒಬ್ಬರ ಕೈಯಿಂದ ಆಗೋಲ್ಲ, ಒಂದು 3-4 ಜನ ನೀವು ಫ್ರೆಂಡ್ಸ್ ಇದ್ದರೆ ಅವ್ರಿಗೆ ಕರ್ಕೊಂಡು ಬನ್ನಿ. ಯಾಕಂದರೆ ಒಬ್ಬರ ಕೈಯಲ್ಲಿ ಅಂದರೆ ಭಾಳ ಸ್ಟ್ರಗಲ್ ಆಗಿಬಿಡುತ್ತೆ. ಇಟ್ಕೊಂಡವರು ನೀವೇ, ಹಾಕೋರು ನೀವೇ. ಅಂದರೆ ನೀವು ಬೇಕಿದ್ದರೆ ಕಣ್ಣಿಗೂ ಆಗ್ಬೋದು, ಇಲ್ಲಾಂದರೆ ನೀರಲ್ಲಿ ಮಿಕ್ಸ್ ಮಾಡೋನು ಆಗ್ಬೋದು. ನಾವು ಯಾಕಂದರೆ ಫಸ್ಟ್ ಮರಿ ಅಲ್ಲ, ಸಣ್ಣ ಮರಿ ಬೇಗ ಕೈಗೆ ಸಿಗೋದೆ ಅಂತ, ಅದಕ್ಕೆ ನಾವು ಕಣ್ಣಿಗೆ ಹಾಕೋಣ ಅಂತ ಪ್ಲ್ಯಾನ್ ಮಾಡಿ ಮಾಡ್ತಿರೋದು. ಅಂದ್ರೂ ನಮಗೆ ಭಾಳ ಕಷ್ಟ ಆಯಿತು. ನೀವು ನೋಡ್ಬೋದು ಲಾಸ್ಟ್ ವೀಡಿಯೋಲಿ ಆ ಥರ ನಾವು ಸ್ಟ್ರಗಲ್ ತೊಗೊಂಡಿದ್ದೀವಿ ಅಂತ. ಮತ್ತು ಈ ವ್ಯಾಕ್ಸಿನ್ ಯಾಕೆ ಮಾಡ್ತಿದ್ದೀವಿ ಅಂದರೆ, ಈ ಕೋಳಿ ಮರಿಗೆ ರಾಣಿ ರೋಗ ಅಂತ ಬರುತ್ತೆ ಫುಡ್ಡಿಂದ. ಆ ರೋಗ ಬರಬಾರ್ದಂತ ನಾವು ಫಸ್ಟ್ ವ್ಯಾಕ್ಸಿನ್ ಈ ಥರ ಮಾಡ್ತಿರೋದು. ಅದಕ್ಕೋಸ್ಕರನೇ ಈ ವ್ಯಾಕ್ಸಿನ್ ಇರೋದು, ಸರಿನಾ. ಸ್ವಲ್ಪ ಜನ ಅಂದ್ಕೊಳ್ತಾರೆ ಈ ಮೆಡಿಸಿನ್ ಹಾಕಿ ಕೋಳಿ ಮರು ಎಲ್ಲ ದಪ್ಪ ಮಾಡಿ ಬೇಗ ಏನು ಮಾಡ್ತಿದ್ದಾರೆ ಇವರು ಅಂತ. ಇಲ್ಲ, ಅದ್ರಿಗೆ ರೋಗ ಬರಬಾರ್ದಂತ ನಾವು ಈ ಥರ ವ್ಯಾಕ್ಸಿನ್ ಎಲ್ಲ ಹಾಕ್ತಿರೋದು ಅಷ್ಟೇ. ಈಗ ನೋಡ್ತಿರ್ಬೇಕು ನೀವು ಯಾವ ಥರ ನಾವು ವ್ಯಾಕ್ಸಿನ್ ಮಿಕ್ಸ್ ಮಾಡಿ ಅಲ್ಲಾಡಿಸ್ತಿದ್ದೀವಿ, ಆ ಥರ ನೀವು ಮಾಡಬೇಕು. ಇದು ಐಸ್ ಪ್ಯಾಕೆಟ್, ಇದು ಮೇಲೆ ಇಟ್ಕೊಂಡು ನೀವು ಸ್ವಲ್ಪ ರಬ್ ಮಾಡಬೇಕು, ಯಾಕಂದರೆ ಅದು ಕೋಲ್ಡ್ ಆಗಬೇಕು. ಅದಕ್ಕೋಸ್ಕರ ಅದು ಇಟ್ಕೊಂಡೇ ನೀವು ಮರಿಗಳಿಗೆ ಕಣ್ಣಿಗೆ ಆಗಬೇಕು, ಸರಿನಾ. ಈಗ ನಿಮಗೆ ಮರಿ ಇಟ್ಕೊಂಡು ತೋರಿಸ್ತೀನಿ ನೋಡಿ ಯಾವ ಥರ ಆಗ್ಬೇಕಂತ. ನಾವು ಎಲ್ಲ ಮರಿಗೆ ರೈಟ್ ಸೈಡ್ ಹಾಕೀವಿ ನೋಡಿ. ರೈಟ್ ಸೈಡ್ ಕಣ್ಣಿಗೆ ನಾವು ಇಟ್ಕೊಂಡು ಈ ಥರ 1 ಡ್ರಾಪ್ ಬರೀ ಈ ಥರ ಹಾಕಿ ಒಂದು ಸೆಕೆಂಡ್ ಅಷ್ಟೇ ಇಟ್ಕೊಡಿ, ಅದೇ ಎಳ್ಕೊಂಡು ಬಿಡುತ್ತೆ. ಹಂಗೆ ಒಂದು ತೊಗೊಂಡು ಹಾಕಿ ಒಂದು ಸೈಡ್ ಬಿಡಿ, ಮಿಕ್ಸ್ ಆಗಕ್ಕೆ ಕೊಡಬೇಡಿ. ಓಕೆ, ನೋಡಿ ಇನ್ನು ನಾವು ಯಾವ ಥರ ಹಾಕ್ತೀವಿ ಅಂತ.